ಮಹಾರಾಜ ಧೃತರಾಷ್ಟ್ರನ ಸಾರಥಿ ಅತಿರಥ ಮತ್ತು ಅವನ ಹೆಂಡತಿ ರಾಧೆಯ ದತ್ತು ಮಗನಾಗಿ ಕರ್ಣ ಬೆಳೆಯುತ್ತಾನೆ. ಕರ್ಣನು ತನ್ನ ತಂದೆ ಅತಿರಥರಂತೆ ರಥವನ್ನು ಓಡಿಸುವುದಕ್ಕಿಂತ ಯುದ್ಧ ಕಲೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾನೆ. ಕರ್ಣ ಮತ್ತು ಅವನ ತಂದೆ ಅತಿರಥರು ಆ ಸಮಯದಲ್ಲಿ ಯುದ್ಧ ಕಲೆಯಲ್ಲಿ ಅತ್ಯುತ್ತಮ ಪ್ರವೀಣರಲ್ಲಿ ಒಬ್ಬರಾಗಿದ್ದ ಆಚಾರ್ಯರನ್ನು ಭೇಟಿಯಾಗ್ತಾರೆ. ದ್ರೋಣಾಚಾರ್ಯರು ಆ ಕಾಲದಲ್ಲಿ ಕುರು ರಾಜಕುಮಾರರಿಗೆ ಶಿಕ್ಷಣವನ್ನು ನೀಡ್ತಾ ಇರ್ತಾರೆ. ಆದರೆ ಕರ್ಣನಿಗೆ ಕಲಿಸಲು ನಿರಾಕರಿಸ್ತಾರೆ. ಏಕೆಂದರೆ ಕರ್ಣನು ಸಾರಥಿಯ ಮಗ ಮತ್ತು ದ್ರೋಣರು ಕ್ಷತ್ರಿಯರಿಗೆ ಮಾತ್ರ ಕಲಿಸುತ್ತಿದ್ದರು. ದ್ರೋಣರ ನಿರಾಕರಣೆಯ ನಂತರ ಕರ್ಣನು ಬ್ರಾಹ್ಮಣರಿಗೆ ಮಾತ್ರ ಕಲಿಸುತ್ತಿದ್ದ ಪರಶುರಾಮರನ್ನು ಸಂಪರ್ಕಿಸಿ ತನ್ನನ್ನು ಬ್ರಾಹ್ಮಣ ಎಂದು ಕರೆದುಕೊಂಡು ಪರಶುರಾಮರಲ್ಲಿ ವಿದ್ಯಾಭ್ಯಾಸವನ್ನು ನೀಡುವಂತೆ ವಿನಂತಿಸಿಕೊಳ್ತಾನೆ. ಪರಶುರಾಮರು ಕರ್ಣನ ಕೋರಿಕೆಯನ್ನು ಸ್ವೀಕರಿಸಿ ಕರ್ಣನಿಗೆ ಯುದ್ಧ ಮತ್ತು ಬಿಲ್ಲು ವಿದ್ಯೆಯಲ್ಲಿ ತರಬೇತಿಯನ್ನು ನೀಡ್ತಾರೆ. ಅದು ಕರ್ಣನ ವಿದ್ಯಾಭ್ಯಾಸದ ಕೊನೆಯ ದಿನಗಳು, ಅಂದರೆ ಕೊನೆಯ ಹಂತದಲ್ಲಿರಬೇಕಾದ್ರೆ ಮಧ್ಯಾಹ್ನದ ಸಮಯ. ಗುರು ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆಯನ್ನು ಇಟ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಿಂದಲೂ ಬಂದ ಚೇಳು ಅವನ ಇನ್ನೊಂದು ತೊಡೆಯನ್ನು ಕಚ್ಚಿ ಗಾಯ ಮಾಡೋದಕ್ಕೆ ಶುರು ಮಾಡುತ್ತೆ. ಆದರೆ ಕರ್ಣ ತನ್ನ ಗುರುವಿನ ವಿಶ್ರಾಂತಿಗೆ ಭಂಗವಾಗಬಾರದೆಂದು ಕರ್ಣ ದೂರ ಸರಿಯೋದಿಲ್ಲ. ಚೇಳಿನ ಕಾಟವನ್ನು ಸಹಿಸಿಕೊಂಡು ಹಾಗೆ ಕುಳಿತುಕೊಳ್ತಾನೆ. ನಿದ್ರೆಯಿಂದ ಎದ್ದ ಪರಶುರಾಮರು ಕರ್ಣನ ತೊಡೆಯಿಂದ ಬಹಳಷ್ಟು ರಕ್ತ ಹರಿಯುವುದನ್ನು ನೋಡಿ ಚೇಳಿನ ಕಾಟ ಸಹಿಸಿಕೊಳ್ಳುವ ತಾಕತ್ತು ಕ್ಷತ್ರಿಯರಿಗೆ ಮಾತ್ರ ಇರೋದು. ನೀನು ನನ್ನ ಬಳಿ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯೆಯನ್ನು ಕಲಿತುಕೊಂಡಿರುವೆ ಎಂದು ಕರ್ಣನಿಗೆ ಪರಶುರಾಮರು ಅಗತ್ಯ ಸಮಯದಲ್ಲಿ ನಾನು ಕಲಿಸಿದ ವಿದ್ಯೆ ಮರೆತು ಹೋಗಲಿ ಎಂದು ಶಾಪವನ್ನು ನೀಡ್ತಾರೆ. ಈ ಒಂದು ಶಾಪವು ಕೂಡ ಕರ್ಣನ ಸಾವಿಗೆ ಕಾರಣವಾಗುತ್ತೆ.